पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ತುಲಾ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಅದೃಷ್ಟ ಬದಲಾಗಲಿದೆ ಎಂದು ನಿಮಗೂ ಅನಿಸುತ್ತಿದೆಯೇ? ಯಾವುದೋ ಒಂದು ಅದೃಶ್ಯ ಶಕ್ತಿಯು ನಿಮಗೆ ಪದೇ ಪದೇ ಕೆಲವು ಸಂಕೇತಗಳನ್ನು ನೀಡುತ್ತಿದೆಯೇ? ಹಾಗಾದರೆ ಜಾಗರೂಕರಾಗಿರಿ ತುಲಾ ರಾಶಿಯವರೇ, ಏಕೆಂದರೆ ಗ್ರಹಗಳ ಚಲನೆಯು ಕೆಲವು ರಹಸ್ಯಗಳನ್ನು ಬಿಚ್ಚಿಡಲಿದೆ. ಅದನ್ನು ತಿಳಿದರೆ ನೀವು ಆಶ್ಚರ್ಯಚಕಿತರಾಗಬಹುದು. ನೀವು ಎಂದಿಗೂ ಯೋಚಿಸದಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಬಹುದು. ನಿಮ್ಮ ಅದೃಷ್ಟ ಬದಲಾಗಲಿದೆ ಎಂದು ನಾನು ಬರೆದುಕೊಡಬಲ್ಲೆ. ನಿಮ್ಮ ಮೇಲೆ ಹಣದ ಮಳೆಯಾಗಲಿದೆ. ಅದನ್ನು ನೀವು ಎಂದಿಗೂ ಊಹಿಸಿರುವುದಿಲ್ಲ. ಅಂಥ ಪವಾಡದ ಘಟನೆಗಳು ನಡೆಯಲಿವೆ. ತುಲಾ ರಾಶಿಯವರೇ, ಇದನ್ನು ತಮಾಷೆ ಎಂದು ಭಾವಿಸಬೇಡಿ. ನನಗೆ ಸ್ವಲ್ಪ ಸಮಯ ಕೊಡಿ. ನಾನು ನಿಮಗೆ ಪ್ರತಿಯೊಂದು ವಿಷಯವನ್ನು ವಿವರವಾಗಿ ಅರ್ಥ ಮಾಡಿಸುತ್ತೇನೆ. ರಾಹು, ಕೇತು ಮತ್ತು ಬುಧ ಗ್ರಹಗಳ ಅದ್ಭುತ ಸಂಯೋಗವು ರೂಪುಗೊಳ್ಳುತ್ತಿದೆ. ಭಗವಾನ್ ಶ್ರೀಕೃಷ್ಣ ಮತ್ತು ಮಹಾದೇವನ ಕೃಪೆಯಿಂದ ಇಂದಿನ ಈ ಸಂದೇಶವು ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಅಂತಹ ಸಾಧ್ಯತೆಗಳು ಇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ ತುಲಾ ರಾಶಿಯವರೇ, ಏಕೆಂದರೆ ಮುಂದಿನ ಪವಾಡವು ನಿಮ್ಮ ಹೆಸರಿನಲ್ಲೇ ಬರೆದಿರಬಹುದು. ಅಂದರೆ ಈ ಸಮಯದಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು, ಆದರೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾತ್ರವಲ್ಲದೆ ಮಹಾ ಬದಲಾವಣೆಯೂ ಬರಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರುತ್ತವೆ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನಾನು ಅಂದುಕೊಂಡಿದ್ದನ್ನು ಸಾಧಿಸಬಲ್ಲೆ ಎಂಬ ನಂಬಿಕೆಯನ್ನು ನೀವು ಹೊಂದಿರಬೇಕು. ನಿಮ್ಮೊಳಗೆ ನೀವು ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಬೇಕು. ಇಂದು ಈ ಪ್ರಮುಖ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ನೋಡುವವರೇ ಅದೃಷ್ಟವಂತರು. ಸ್ವಲ್ಪ ಸಮಯ ಕೊಡಿ. ನಾವು ನಿಮ್ಮ ಒಳಿತಿಗಾಗಿ ಇಷ್ಟೊಂದು ಶ್ರಮಿಸುತ್ತಿದ್ದೇವೆ ಮತ್ತು ನಿಮ್ಮ ಅದೃಷ್ಟವು ಈಗ ಖಂಡಿತವಾಗಿಯೂ ಬದಲಾಗಲಿದೆ ಎಂದು ನಾನು ಗ್ಯಾರಂಟಿ ನೀಡಬಲ್ಲೆ. ನೀವು ಏನನ್ನು ಬಯಸುತ್ತೀರೋ ಆ ಸಂತೋಷವನ್ನು ನೀವು ಪಡೆಯುತ್ತೀರಿ. ಇಂದು ಬ್ರಹ್ಮಾಂಡದ ಶಕ್ತಿಯ ಬಲವಾದ ಸಂಕೇತವಾಗಿದೆ ಸ್ನೇಹಿತರೆ. ಆದ್ದರಿಂದ ನನ್ನ ಮಾತನ್ನು ಬಹಳ ಗಮನವಿಟ್ಟು ಕೇಳಿ. ಇಂದು ಈ ಪ್ರಮುಖ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನೋಡುವವರು ಅದೃಷ್ಟವಂತರು. ಮುಂದಿನ 24 ಗಂಟೆಗಳಲ್ಲಿ ಪವಾಡ ನಡೆಯಲಿದೆ. ಹೌದು, ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಘಟನೆಗಳು ಮುಂದಿನ 24 ಗಂಟೆಗಳ ಒಳಗೆ ಸಂಭವಿಸಬಹುದು. ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಇದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಘಟನೆಗಳು ವ್ಯಕ್ತಿಯ ಜೀವನದಲ್ಲಿ ಹಠಾತ್ ಬದಲಾವಣೆಯನ್ನು ತರುತ್ತವೆ. ಇಂದಿನ ಈ ಸಂದೇಶವು ಅಂತಹದೇ ಒಂದು ಸಂಕೇತವನ್ನು ನೀಡುತ್ತಿದೆ ಮತ್ತು ಸಮಯವು ತುಂಬಾ ಕಡಿಮೆ ಇದೆ. ನಾನು ನಿಮಗೆ ಹೇಳಲಿರುವ ವಿಷಯವು ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿಸುವ ಘಟನೆಯಾಗಿರುತ್ತದೆ. ಅದು ನಿಮ್ಮ ಕನಸನ್ನು ನನಸಾಗಿಸುವ ಘಟನೆಯಾಗಿರುತ್ತದೆ. ಹೌದು ಸ್ನೇಹಿತರೆ, ಗಮನವಿಟ್ಟು ಕೇಳಿ. ರಾಹು, ಕೇತು ಮತ್ತು ಬುಧ ಗ್ರಹಗಳು ನಿಮ್ಮ ವಿಶೇಷ ಸ್ಥಿತಿಗೆ ಬಂದಾಗ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳ ಸರಣಿ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅನೇಕ ಜನರಿಗೆ ಹಠಾತ್ ಧನಲಾಭವಾಗುತ್ತದೆ. ಅನೇಕ ಜನರಿಗೆ ಹಳೆಯ ಬಾಕಿ ಉಳಿದಿರುವ ಕೆಲಸಗಳಲ್ಲಿ ಯಶಸ್ಸು ಸಿಗಲು ಪ್ರಾರಂಭಿಸುತ್ತದೆ. ಹಾಗೆ ಅನೇಕ ಜನರಿಗೆ ತಾವು ಎಂದಿಗೂ ಕಲ್ಪಿಸಿಕೊಳ್ಳದಂಥ ಅವಕಾಶಗಳು ಸಿಗುತ್ತವೆ. ಆದರೆ ನೆನಪಿಡಿ, ಈ ಸಮಯವು ಕೇವಲ ಅದೃಷ್ಟದಲ್ಲ, ಬದಲಿಗೆ ಬುದ್ಧಿವಂತಿಕೆಯದ್ದು ಆಗಿದೆ. ಈ ಜ್ಯೋತಿಷ್ಯ ಕಾರ್ಯಕ್ರಮದ ಮೂಲಕ ನಾನು ನಿಮಗೆ ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಸುತ್ತೇನೆ ಮತ್ತು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಏನು ನಡೆಯಲಿದೆ ಎಂಬುದನ್ನು ತಿಳಿಸುತ್ತೇನೆ. ನಿಮಗೆ ಯಾವ ಸರ್ಪ್ರೈಸ್ ಸಿಗಲಿದೆ ಮತ್ತು ವಿಡಿಯೋದ ಆರಂಭದಲ್ಲಿ ನಾವು ಅದೃಷ್ಟವಂತರು ಮಾತ್ರ ಇದನ್ನು ನೋಡುತ್ತಾರೆ ಎಂದು ಏಕೆ ಹೇಳಿದ್ದೆವು ಎಂಬುದರ ಸಂಪೂರ್ಣ ವಿವರವನ್ನು ನಾನು ನಿಮಗೆ ನೀಡುತ್ತೇನೆ. ನನಗೆ ಹೆಚ್ಚು ಸಮಯ ಬೇಡ, ಸ್ವಲ್ಪ ಸಮಯ ಕೊಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಅರ್ಧಕ್ಕೆ ಬಿಟ್ಟು ಹೋಗುವ ತಪ್ಪು ಮಾಡಬೇಡಿ. ಇಲ್ಲದಿದ್ದರೆ ನೀವು ತುಂಬಾ ಪಶ್ಚಾತ್ತಾಪ ಪಡುತ್ತೀರಿ. ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣ ಮತ್ತು ಮಹಾದೇವನ ಆಶೀರ್ವಾದ ಯಾರ ಮೇಲಿರುತ್ತದೆಯೋ ಅವರ ಜೀವನದ ಮುಚ್ಚಿದ ಬಾಗಿಲುಗಳು ತೆರೆಯಲು ಪ್ರಾರಂಭಿಸುತ್ತವೆ. ಕಳೆದ ಕೆಲವು ಸಮಯದಿಂದ ನೀವು ತುಂಬಾ ಹೋರಾಡುತ್ತಿದ್ದೀರಿ, ಶ್ರಮಿಸುತ್ತಿದ್ದೀರೋ, ಫಲಿತಾಂಶ ಸಿಗುತ್ತಿಲ್ಲ ಎಂದಾದರೆ ಮುಂಬರುವ 24 ಗಂಟೆಗಳು ನಿಮಗೆ ವಿಶೇಷ ಸಂಕೇತವನ್ನು ತರಬಹುದು. ಇದು ಬ್ರಹ್ಮಾಂಡದ ಸಂಕೇತವಾಗಿದೆ ಮತ್ತು ನಿಮ್ಮ ಜಾತಕವೇ ಸ್ವತಃ ಸೂಚಿಸುತ್ತಿದೆ. ಆದ್ದರಿಂದ ನೀವು ಮೊದಲು ವಿಡಿಯೋಗೆ ಒಂದು ಲೈಕ್ ನೀಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಜಿ, ಹರ ಹರ ಮಹಾದೇವ್ ಎಂದು ಬರೆಯಿರಿ. ಸ್ನೇಹಿತರೆ, ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಮತ್ತು ವಿಡಿಯೋವನ್ನು ಕೊನೆವರೆಗೂ ನೋಡುವುದಿಲ್ಲವೋ ಅವರು ತಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡುತ್ತಾರೆ. ಜ್ಯೋತಿಷ್ಯದ ಲೆಕ್ಕಾಚಾರವು ರಾಹು ಮತ್ತು ಕೇತು ಕೆಲವು ಬದಲಾವಣೆಗಳ ಸಂಕೇತವನ್ನು ನೀಡುತ್ತಿದ್ದಾರೆ ಎಂದು ಹೇಳುತ್ತದೆ. ಅದು ನಿಮಗೆ ಕೆಲವು ಅಡಗಿರುವ ಸತ್ಯವನ್ನು ಪರಿಚಯಿಸಬಹುದು.
ನಿಮ್ಮ ಮುಂದೆ ಒಳ್ಳೆಯವರಂತೆ ನಟಿಸುತ್ತಿದ್ದ ವ್ಯಕ್ತಿಯ ನಿಜವಾದ ಬಣ್ಣ ಹೊರಬರಬಹುದು ಮತ್ತು ಈಗ ಆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋಗಲಿದ್ದಾನೆ. ನೀವು ಅರಿವಿಲ್ಲದೆ ಬದುಕನ್ನು ಕಲಿಯುವಿರಿ. ಒಂದು ಕಡೆಯಿಂದ ಇದು ತುಂಬ ಒಳ್ಳೆಯ ವಿಷಯ ಮತ್ತು ಸಂತೋಷದ ಸುದ್ದಿಯಾಗಿದೆ. ಆದರೆ ಸಂಪೂರ್ಣ ಸತ್ಯವನ್ನು ನಾನು ನಿಮಗೆ ಮುಂದೆ ಹೇಳುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ನಾವು ನಿಮಗಾಗಿ ಇಷ್ಟೊಂದು ಶ್ರಮ ಪಡುತ್ತಿದ್ದೇವೆ. ಅರ್ಧಕ್ಕೆ ಬಿಟ್ಟರೆ ನೀವು ಪಶ್ಚಾತ್ತಾಪ ಪಡುತ್ತೀರಿ, ಏಕೆಂದರೆ ಈ ಸಮಯವು ಜಾತಕದಲ್ಲಿ ಅತಿ ದೊಡ್ಡ ಯೋಗವನ್ನು ರೂಪಿಸಿದೆ. ಇದರ ನೇರ ಲಾಭ ನಿಮಗೆ ಸಿಗಲಿದೆ. ಹೌದು ಸ್ನೇಹಿತರೆ, ಮತ್ತೊಂದೆಡೆ ಬುಧ ಗ್ರಹವು ಬುದ್ಧಿ, ವ್ಯಾಪಾರ ಮತ್ತು ಸಂವಹನದ ಕಾರಕ ಎಂದು ಪರಿಗಣಿಸಲಾಗಿದೆ. ಈ ವಿಷಯ ನಿಮಗೆ ತಿಳಿದೇ ಇದೆ. ಬುಧನ ಸಕಾರಾತ್ಮಕ ಶಕ್ತಿಯು ಹಠಾತ್ ಯಾವುದೇ ಶುಭ ಸುದ್ದಿ ಅಥವಾ ಯಾವುದೇ ಹಳೆಯ ನಿಂತು ಹೋದ ವೃತ್ತಿ ಅಥವಾ ಹೊಸ ಕೆಲಸ, ಯಾವುದೇ ವ್ಯವಹಾರದ ಅವಕಾಶ ಅಥವಾ ಯಾವುದೇ ಪ್ರಮುಖ ವ್ಯಕ್ತಿಯನ್ನು ಭೇಟಿಯಾಗುವ ರೂಪದಲ್ಲಿ ನಿಮ್ಮ ಮುಂದೆ ಬರಬಹುದು. ಸ್ನೇಹಿತರೆ, ಹಲವು ಬಾರಿ ಬ್ರಹ್ಮಾಂಡವು ನಿಮಗೆ ಸಂಕೇತಗಳನ್ನು ನೀಡುತ್ತದೆ, ಆದರೆ ನಾವು ಅವುಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ ಎಂದು ನಮಗೆ ಅನಿಸುತ್ತದೆ ಅಥವಾ ಅವಕಾಶದ ಅರ್ಥವನ್ನು ನಿಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಈ ಸಮಯದಲ್ಲಿ ನೀವು ಬ್ರಹ್ಮಾಂಡದ ಅವಕಾಶವನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನಿಮ್ಮ ಮನಸ್ಸಿನ ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕಬೇಕು ಮತ್ತು ಸಕಾರಾತ್ಮಕವಾಗಿ ಯೋಚಿಸಬೇಕು. ಕಳೆದ ಕೆಲವು ದಿನಗಳಿಂದ ನಿಮಗೆ ಪದೇ ಪದೇ ಒಂದೇ ಸಂಖ್ಯೆ ಕಾಣಿಸುತ್ತಿದ್ದರೆ, ಹಳೆಯ ಪರಿಚಯಸ್ಥರ ಸಂಪರ್ಕ ಉಂಟಾಗುತ್ತಿದ್ದರೆ ಅಥವಾ ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿ ಮೂಡುತ್ತಿದ್ದರೆ ಇದನ್ನು ಸಹ ಶುಭ ಸಂಕೇತದಲ್ಲಿ ಎಣಿಸಲಾಗುತ್ತದೆ. ಇದು ನಿಮಗೆ ದೊಡ್ಡ ವಿಷಯವಾಗಿದೆ. ವಿಡಿಯೋವನ್ನು ಒಬ್ಬರೇ ನೋಡಿ, ಇದನ್ನು ಮಿಸ್ ಮಾಡಬೇಡಿ. ಕೈ ಮುಗಿದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅರ್ಧಕ್ಕೆ ಬಿಟ್ಟರೆ ನಂತರ ನೀವು ತುಂಬ ಪಶ್ಚಾತ್ತಾಪ ಪಡುತ್ತೀರಿ ಎಂಬ ವಿಷಯಕ್ಕೆ ನಾನು ಗ್ಯಾರಂಟಿ ನೀಡಬಲ್ಲೆ. ಭಗವಾನ್ ಶ್ರೀಕೃಷ್ಣನ ಸಂದೇಶವೆಂದರೆ ಚಿಂತೆಯನ್ನು ಬಿಟ್ಟು ಕರ್ಮದ ಕಡೆ ಗಮನ ಕೊಡಿ. ಅದೇ ಸಮಯದಲ್ಲಿ ಮಹಾದೇವನ ಸಂದೇಶವೇನೆಂದರೆ ತಾಳ್ಮೆಯಿಂದಿರಿ, ಏಕೆಂದರೆ ಸಮಯದ ಚಕ್ರವು ವೇಗವಾಗಿ ಬದಲಾಗುತ್ತಿದೆ ಮತ್ತು ಮುಂಬರುವ 24 ಗಂಟೆಗಳಲ್ಲಿ ನೀವು 3 ಸಂಕೇತಗಳ ಕಡೆಗೆ ವಿಶೇಷ ಗಮನ ಹರಿಸಬೇಕು. ಕೊನೆಗೆ ಆ ಸಂಕೇತಗಳು ಯಾವುವು ಎಂಬುದನ್ನು ನಾವು ವಿವರಿಸೋಣ. ಸ್ನೇಹಿತರೆ, ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದರೆ ಕೇಳಿ, ಈ ಸಮಯದಲ್ಲಿ ಮಹಾದೇವ ಮತ್ತು ರಾಹು ಕೇತು ಸೇರಿ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲಿದ್ದಾರೆ. ನಿಮಗೆ ಅಂತಹ ಶುಭ ಸುದ್ದಿ ಸಿಗಲಿದೆ. ಅದನ್ನು ನೋಡಿ ಮತ್ತು ಪಡೆದು ನೀವು ಸಂತೋಷದಿಂದ ಹುಚ್ಚರಾಗುತ್ತೀರಿ. ನೀವು ಶ್ರೀಮಂತರಾಗುತ್ತೀರಿ ಎಂದು ಹೇಳಬಹುದು. ಯಾರು ನಿಮ್ಮನ್ನು ಕೀಳಾಗಿ ಕಂಡಿದ್ದರೋ, ಯಾರು ನಿಮ್ಮ ಗೌರವವನ್ನು ಕಸಿದುಕೊಂಡಿದ್ದರೋ, ನಿಮಗೆ ಗೌರವವನ್ನು ನೀಡದೇ ಇದ್ದರೋ ಆ ಜನರು ಪಶ್ಚಾತ್ತಾಪ ಪಡುತ್ತಾರೆ, ಏಕೆಂದರೆ ಈ ಸಮಯವು ಬ್ರಹ್ಮಾಂಡದ ಸಂಕೇತವಾಗಿದೆ. ನೀವು ಶ್ರೀಮಂತರಾಗಲಿದ್ದೀರಿ. ಮೊದಲ ಸಂಕೇತವೆಂದರೆ ಸ್ನೇಹಿತರೆ, ಹಠಾತ್ ಯಾವುದೇ ಶುಭ ಸುದ್ದಿ ಕೇಳಲು ಸಿಗಬಹುದು ಅಥವಾ ಶುಭ ಸುದ್ದಿಯು ನಿಜವಾಗಿಯೂ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಬಹುದು ಮತ್ತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಅಂತ ಕೆಲವು ಸಂದರ್ಭಗಳು ನಿಮ್ಮ ಮುಂದೆ ಕಾಣಿಸುತ್ತವೆ. ಅವುಗಳ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಎರಡನೇ ಸಂಕೇತವೆಂದರೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ಬಾಕಿ ಉಳಿದಿರುವ ಕೆಲಸವು ಮುಂದೆ ಸಾಗಬಹುದು. ಈ ಸಮಯದಲ್ಲಿ ನಿಮ್ಮನ್ನು ಶ್ರೀಮಂತರಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ಕೇಳಿ ಬರುತ್ತಿದೆ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಎಲ್ಲ ಕಡೆಯಿಂದ ಶ್ರೀಮಂತರನ್ನಾಗಿ ಮಾಡಲು ಸಜ್ಜಾಗಿವೆ ಮತ್ತು ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡಿಯೇ ಬಿಡುತ್ತವೆ, ಏಕೆಂದರೆ ನಕಾರಾತ್ಮಕ ಜನರ ಆಟವು ನಿಮ್ಮ ಜೀವನದಿಂದ ಕೊನೆಗೊಳ್ಳಲಿದೆ ಮತ್ತು ನೀವು ಸಂಪೂರ್ಣವಾಗಿ ಸಕಾರಾತ್ಮಕವಾಗುತ್ತೀರಿ. ಮತ್ತು ಇಲ್ಲಿಂದ ನಿಮ್ಮ ಜೀವನವು ಎಷ್ಟು ಬದಲಾಗುತ್ತಿದೆ ಎಂದರೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ, ಏಕೆಂದರೆ ಹಣಕ್ಕೆ ಸಂಬಂಧಿಸಿದ ದೊಡ್ಡ ಅವಕಾಶ ನಿಮಗೆ ಸಿಗಲಿದೆ. ಮತ್ತು ಮೂರನೇ ಅತ್ಯಂತ ಪ್ರಮುಖ ಸಂಕೇತವನ್ನು ಕೇಳಿ, ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು. ಅವರು ನಿಮ್ಮ ಪ್ರಗತಿಗೆ ಕಾರಣವಾಗಬಹುದು. ಅದು ನಿಮಗೆ ಹೊಸ ದಿಕ್ಕನ್ನು ನೀಡಬಹುದು. ಅದು ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡಬಹುದು ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಬಹುದು. ಇದೇ ಆ ಸಮಯವಾಗಿದ್ದು ಹೆಚ್ಚು ಶ್ರಮ ಪಡುವ ಸಮಯ ಬಂದಿದೆ ಮತ್ತು ನೀವು ಹಣವನ್ನು ಎಣಿಸಿ ಎಣಿಸಿ ಸುಸ್ತಾಗುತ್ತೀರಿ. ಎಷ್ಟೊಂದು ಹಣ ನಿಮಗೆ ದೇವತೆಗಳ ಆಶೀರ್ವಾದದಿಂದ ಸಿಗಲಿದೆ. ನೀವು ಎಂದಿಗೂ ಯೋಚಿಸಿದಂಥ ಶುಭ ಸುದ್ದಿಗಳು ನಿಮಗೆ ಸಿಗಲಿವೆ. ಹೌದು, ಆದರೆ ಒಂದು ಎಚ್ಚರಿಕೆಯೂ ಇದೆ ಸ್ನೇಹಿತರೆ. ಈ ಸಮಯದಲ್ಲಿ ರಾಹು ಸಕ್ರಿಯರಾಗಿದ್ದಾರೆ. ಆದರೆ ರಾಹುವಿನ ಪ್ರಭಾವ ಭ್ರಮೆಯನ್ನು ಉಂಟು ಮಾಡಬಹುದು ಎಂದು ನೀವು ಅರ್ಥ ಮಾಡಿಕೊಂಡಿರಬೇಕು. ಆದರೆ ಯಾವುದೇ ಆಸೆ, ಸುಳ್ಳು ಭರವಸೆ ಅಥವಾ ಅವಸರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಬಚಾವಾಗಬೇಕು. ಯೋಚಿಸಿದ ಹಣವನ್ನು ಹೂಡಿಕೆ ಮಾಡಬೇಡಿ ಮತ್ತು ಯಾರನ್ನೂ ಕುರುಡಾಗಿ ನಂಬಲೇಬೇಡಿ. ಇತ್ತೀಚಿನ ದಿನಗಳಲ್ಲಿ ಇದು ಕಲಿಯುಗದ ಸಮಯ ನಡೆಯುತ್ತಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾರ್ಥಿಯಾಗಿದ್ದಾನೆ. ಎಲ್ಲರೂ ಸ್ವಾರ್ಥಕ್ಕಾಗಿ ಪ್ರೀತಿಸುತ್ತಾರೆ. ಆದ್ದರಿಂದ
ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಯಾರನ್ನು ಕುರುಡಾಗಿ ನಂಬಬೇಡಿ. ಅವರು ನಿಮ್ಮ ಪ್ರೇಮಿ, ಪ್ರೇಯಸಿ ಅಥವಾ ಯಾವುದೇ ಸ್ನೇಹಿತ ಸಂಬಂಧಿಯಾಗಿರಲಿ. ಸ್ವಲ್ಪ ಸಂಭಾಳಿಸಿಕೊಂಡು ಇರಿ. ನಿಮಗೆ ಒಮ್ಮೆ ಮೋಸ ಮಾಡಿದ ವ್ಯಕ್ತಿಯು ಜೀವನದಲ್ಲಿ ನಿಮಗೆ ಪದೇ ಪದೇ ಮೋಸ ಮಾಡಬಹುದು. ಬ್ರಹ್ಮಾಂಡದ ಶಕ್ತಿಯು ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ಕೆಲಸ ಮಾಡುತ್ತಿದೆ. ಮಹಾದೇವನ ಆಶೀರ್ವಾದವು ವ್ಯಕ್ತಿಯು ಸತ್ಯ ಮತ್ತು ಸಮಯವನ್ನು ಪಾಲಿಸಿದಾಗ ಮಾತ್ರ ಫಲ ನೀಡುತ್ತದೆ. ಸ್ನೇಹಿತರೆ, ನಿಮ್ಮ ಗುರಿಯ ಮಾರ್ಗವನ್ನು ಅಳವಡಿಸಿಕೊಳ್ಳುತ್ತಾನೆ. ಈ ಸಮಯದಲ್ಲಿ ನೀವು ಸತ್ಯದ ಮಾರ್ಗವನ್ನು ಅಳವಡಿಸಿಕೊಂಡಿದ್ದೀರಿ. ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸುತ್ತಾ ಮತ್ತು ನಿಧಾನವಾಗಿ ಆದರೂ ಸರಿಯಾಗಿ ನಿಮ್ಮ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದೀರಿ. ಹಾಗಾಗಿ ಇಂದು ರಾತ್ರಿ ನಿಮಗೆ ಕನಸಿನಲ್ಲಿ ದೇವತೆಯೊಬ್ಬರು ಕಾಣಿಸಿಕೊಳ್ಳಬಹುದು ಮತ್ತು ಅವರು ನಿಮಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಸರಿ ಮತ್ತು ತಪ್ಪು ನಿರ್ಧಾರಗಳನ್ನು ನಿಮಗೆ ತಿಳಿಸುತ್ತಾರೆ. ನಿಮ್ಮ ಜೀವನದಲ್ಲಿರುವ ಭಯವನ್ನು ಅವರು ಹೊರಹಾಕುತ್ತಾರೆ. ಸ್ನೇಹಿತರೆ, ಇಂದು ರಾತ್ರಿ ಮಲಗುವ ಮುನ್ನ ನೀವು ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಬೇಕು ಮತ್ತು ಭಗವಾನ್ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ನಿಮ್ಮ ಮನಸ್ಸಿನಲ್ಲಿ ಇಚ್ಛೆಯನ್ನು ಅವರ ಪಾದದಲ್ಲಿ ಸಮರ್ಪಿಸಬೇಕು. ಹೀಗೆ ಮಾಡುವುದರಿಂದ ಭಗವಾನ್ ಶ್ರೀಕೃಷ್ಣ ಮತ್ತು ಮಹಾದೇವರ ನೇರ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಅದರ ನಂತರ ಜೀವನದಲ್ಲಿ ನಿಮಗೆ ಯಾವುದೇ ವಸ್ತುವಿನ ಕೊರತೆ ಇರುವುದಿಲ್ಲ. ನೀವು ಯೋಚಿಸಿದಂತೆಯೇ ಫಲಿತಾಂಶಗಳು ನಿಮಗೆ ಸಿಗಲಿವೆ ಮತ್ತು ಒಂದು ಕಡೆಯಿಂದ ಮಾತ್ರವಲ್ಲದೆ ಹಲವು ಹೊಸ ಮೂಲಗಳಿಂದ ನಿಮ್ಮ ಬಳಿಗೆ ಹಣ ಬರಲಿದೆ ಮತ್ತು ನಿಮ್ಮ ಕನಸುಗಳು ಕೂಡ ನನಸಾಗಲಿವೆ. ಸ್ನೇಹಿತರೆ, ಜ್ಯೋತಿಷ್ಯದ ಸಂಕೇತಗಳು ತಿಳಿಸುತ್ತಿರುವಂತೆ ಯಾರ ಜೀವನದಲ್ಲಿ ದೀರ್ಘಕಾಲದಿಂದ ತೊಂದರೆಗಳು ನಡೆಯುತ್ತಿದ್ದವೋ ಅವರಿಗೆ ಅದೃಷ್ಟದ ಬಾಗಿಲು ತೆರೆಯುವ ಪ್ರಬಲ ಸಾಧ್ಯತೆಗಳು ಸೃಷ್ಟಿಯಾಗುತ್ತಿವೆ. ನಾನು ನಿಮಗೆ ಪ್ರತಿಯೊಂದು ವಿಷಯವನ್ನು ಸ್ಪಷ್ಟವಾಗಿ ಮತ್ತು ಸತ್ಯವಾಗಿ ಹೇಳುತ್ತಿದ್ದೇನೆ. ನೀವು ನನ್ನ ಮಾತನ್ನು ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ. ಸ್ನೇಹಿತರೆ, ನೆನಪಿರಲಿ, ಪವಾಡಗಳು ಕೇವಲ ಆಕಾಶದಿಂದ ಇಳಿದು ಬರುವುದಿಲ್ಲ. ಪವಾಡಗಳು ದೇವರ ಕೃಪೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಎರಡೂ ಒಟ್ಟಿಗೆ ಸೇರಿದಾಗ ಮಾತ್ರ ಸಂಭವಿಸುತ್ತವೆ. ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೇವರ ಕೃಪೆ ಒಂದಾಗಿವೆ. ಇದರಿಂದಾಗಿ ಇಷ್ಟೊಂದು ದೊಡ್ಡ ಪವಾಡ ಮತ್ತು ಇಂತಹ ದೊಡ್ಡ ಶುಭ ಸುದ್ದಿಯು ನಿಮಗೆ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತದೆ. ಯಾವ ಶುಭ ಸುದ್ದಿಗಾಗಿ ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದೀರೋ ಆ ಶುಭ ಸುದ್ದಿ ತುಂಬಾ ಹತ್ತಿರದಲ್ಲಿದೆ ಮತ್ತು ಸಮಯ ಬದಲಾಗುತ್ತಿದ್ದಂತೆ ಆ ಶುಭ ಸುದ್ದಿಯು ನಿಮ್ಮ ಮಡಲಿಗೆ ಬಂದು ಬೀಳಲಿದೆ. ಹಾಗೂ ಇದು ನಿಜವೇ ಎಂದು ನಿಮಗೆ ನಂಬಲು ಸಾಧ್ಯವಾಗುವುದಿಲ್ಲ, ಆದರೆ ನಾನು ಹೇಳುತ್ತೇನೆ, ಹೌದು, ಇದು ಸತ್ಯ. ಏಕೆಂದರೆ ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ದೇವತೆಗಳಾದ ಭಗವಾನ್ ಶ್ರೀಕೃಷ್ಣ, ಮಹಾದೇವ ಹಾಗೂ ರಾಹು ಕೇತುಗಳ ಗ್ರಹಚಾರವು ನಿಮಗಾಗಿ ದೊಡ್ಡ ಬದಲಾವಣೆಯನ್ನು ತರುತ್ತಿದೆ. ಇದು ಅದೃಷ್ಟವಂತರ ಜೀವನದಲ್ಲಿ ಮಾತ್ರ ಇಂತಹ ದೊಡ್ಡ ಸಂತೋಷವನ್ನು ತರುತ್ತದೆ. ಸ್ನೇಹಿತರೆ, ನಾವು ನಿಮಗಾಗಿ ವಿಶೇಷ ಮತ್ತು ಪ್ರಮುಖವಾದ ಪರಿಹಾರವನ್ನು ಹೇಳುತ್ತಿದ್ದೇವೆ. ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ, ಗಮನವಿಟ್ಟು ಕೇಳಿ. ನೀವು ಶ್ರೀಮಂತರಾಗಲಿದ್ದೀರಿ. ನಿಮ್ಮ ನಿಂತು ಹೋಗಿದ್ದ ಕೆಲಸಗಳು ತುಂಬಾ ವೇಗವಾಗಿ ಪೂರ್ಣಗೊಳ್ಳಲಿವೆ. ನಿಧಾನವಾಗಿ ಆದರೂ ಸರಿಯಾಗಿ ಈಗ ನಿಮ್ಮ ದಿನಚರಿಯು ಸಂಪೂರ್ಣವಾಗಿ ಬದಲಾಗಲಿದೆ. ಆದ್ದರಿಂದ ಒಂದು ಪರಿಹಾರವನ್ನು ಕೇಳಿ. ಕೆಂಪು ಬಳೆಗಳು ಮತ್ತು ಕೆಂಪು ವಸ್ತ್ರವನ್ನು ಕನ್ಯೆಯರಿಗೆ ದಾನ ಮಾಡುವುದರಿಂದ ಆರ್ಥಿಕ ಸ್ಥಿತಿಗೆ ಸಾಕಷ್ಟು ಸುಧಾರಣೆಯಾಗುತ್ತದೆ. ಹೌದು ಸ್ನೇಹಿತರೆ, ಅಥವಾ ನೀವು ಬಯಸಿದರೆ ಭಗವಾನ್ ಶ್ರೀಕೃಷ್ಣನನ್ನು ಪ್ರಸನ್ನಗೊಳಿಸಲು ಮಾತಾ ರಾಧೆಯ ಹೆಸರನ್ನು ಜಪಿಸಬಹುದು. ಅಥವಾ ಮಹಾದೇವರನ್ನು ಪ್ರಸನ್ನಗೊಳಿಸಲು ನೀವು ಪ್ರತಿ ಸೋಮವಾರದಂದು ಮಹಾದೇವರ ದೇವಸ್ಥಾನಕ್ಕೆ ಹೋಗಿ ಜಲದ ಅಭಿಷೇಕವನ್ನು ಮಾಡಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಅವರಿಗೆ ತಿಳಿಸಬಹುದು. ಖಂಡಿತವಾಗಿಯೂ ಅವರು ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾರೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಕೇಳಿ. ನಾವು ನಿಮಗೆ ಅತ್ಯಂತ ವಿಶೇಷ ಮತ್ತು ಪ್ರಮುಖವಾದ ರಾಶಿ ಫಲದ ಬಗ್ಗೆ ತಿಳಿಸಲು ಹೊರಟಿದ್ದೇವೆ. ಅಂದರೆ ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಸಾಮಾನ್ಯ ಜೀವನವು ಹೇಗಿರಲಿದೆ, ಆರೋಗ್ಯ, ಜೀವನ, ವೃತ್ತಿ ರಾಶಿಫಲ, ಧನ ರಾಶಿಫಲ, ವ್ಯಾಪಾರ, ಉದ್ಯೋಗ ಇವೆಲ್ಲವುಗಳ ಬಗ್ಗೆ ನಾವು ನಿಮಗೆ ವಿವರವಾಗಿ ತಿಳಿಸಲಿದ್ದೇವೆ. ಇಲ್ಲಿವರೆಗೆ ನಿಮ್ಮ ಅದೃಷ್ಟದ ಸಂಖ್ಯೆ ಮತ್ತು ಅದೃಷ್ಟದ ಬಣ್ಣ ನಿಮಗೆ ತಿಳಿಸಲಿದ್ದೇವೆ. ಇವುಗಳನ್ನು ತಿಳಿದುಕೊಳ್ಳುವುದು ತುಂಬ ಅಗತ್ಯವಾಗಿದೆ. ಆದರೆ ಇದಕ್ಕಿಂತ ಮುಂಚೆ ಯಾವ ಭಕ್ತರು ತಮ್ಮ ಮೇಲೆ ಮಹಾಲಕ್ಷ್ಮಿ ದೇವಿಯೊಂದಿಗೆ ಭಗವಾನ್ ಶ್ರೀಕೃಷ್ಣ ಮತ್ತು ಮಹಾದೇವರ ಆಶೀರ್ವಾದವನ್ನು ಬಯಸುತ್ತಾರೋ, ಅದು ಶನಿ ಗ್ರಹವಾಗಿರಲಿ ಅಥವಾ ರಾಹು ಕೇತು ಆಗಿರಲಿ, ಅವರ ಶುಭ ದೃಷ್ಟಿಯನ್ನು ನಿಮ್ಮ ಜಾತಕದಲ್ಲಿ ಬಯಸುತ್ತಾರೋ ಅವರು ಈ ದೃಶ್ಯಾವಳಿಯನ್ನು ಇಷ್ಟಪಟ್ಟು ವಾಹಿನಿಯನ್ನು ಆಧಾರರನ್ನಾಗಿ ಮಾಡಿಕೊಳ್ಳಿ. ಜೊತೆಗೆ ಗಂಟೆಯ ಗುರುತನ್ನು ಒತ್ತಿ ಪ್ರತಿಕ್ರಿಯೆ ಪಟ್ಟಿಯಲ್ಲಿ ಹರ ಹರ ಮಹಾದೇವ್, ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ರಾಧೆ ರಾಧೆ ಎಂದು ಖಂಡಿತವಾಗಿ ಬರೆಯಿರಿ. ನಿಮ್ಮ ಎಲ್ಲ ಕನಸುಗಳು ಯಶಸ್ವಿಯಾಗಲಿವೆ. ಹಾಗಾದರೆ ಸ್ನೇಹಿತರೆ, ಬನ್ನಿ ಇದರೊಂದಿಗೆ ತಿಳಿದುಕೊಳ್ಳೋಣ. ಅಂತಿಮವಾಗಿ ಇಂದು ನಿಮ್ಮ ರಾಶಿ ಫಲವು ಹೇಗಿರಲಿದೆ?
ತುಲಾರಾಶಿಯ ಸ್ನೇಹಿತರೆ, ಅನುಭವಿ ಮತ್ತು ಸಕಾರಾತ್ಮಕ ಜನರ ಅನುಭವಗಳು ನಿಮಗೆ ಸಹಾಯಕವಾಗಲಿವೆ. ಕಷ್ಟದ ಸಂದರ್ಭಗಳಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ಸಾಮರ್ಥ್ಯವು ನಿಮಗೆ ಸಿಗಲಿದೆ. ಆದಾಯದ ಮೂಲಗಳಲ್ಲಿ ಹೆಚ್ಚಳವಾಗಲಿದೆ ಮತ್ತು ಮಕ್ಕಳ ಭವಿಷ್ಯದ ಕುರಿತು ಮಾಡಲಾದ ಯೋಜನೆಗಳನ್ನು ಪೂರ್ಣಗೊಳಿಸಲು ಯಾವುದೇ ಅನುಭವಿ ವ್ಯಕ್ತಿಯ ಮಾರ್ಗದರ್ಶನವು ದೊರೆಯಲಿದೆ. ಹೌದು ತುಲಾರಾಶಿಯವರೇ, ಕೇಳಿ. ಹಣದ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾರನ್ನು ನಂಬಬೇಡಿ. ನೆರೆಹೊರೆಯವರಿಗೆ ಸಂಬಂಧಿಸಿದ ಯಾವುದೇ ವಿಷಯ ನಡೆಯುತ್ತಿದ್ದರೆ ಅದರಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಪರಿಹಾರ ಸಿಗುವ ನಿರೀಕ್ಷೆ ಇಲ್ಲ. ಅತಿಯಾದ ಆತ್ಮವಿಶ್ವಾಸ ಹೊಂದುವುದು ಕೂಡ ನಷ್ಟಕ್ಕೆ ಕಾರಣವಾಗಬಹುದು. ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಯೋಜನೆಯನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಸಾಲದ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಸಂಬಂಧಿಸಿದ ಯೋಜನೆಗಳ ಬಗ್ಗೆ ಮತ್ತೊಮ್ಮೆ ಆಲೋಚಿಸಿ ಮತ್ತು ಚರ್ಚಿಸಿ. ಈ ಸಮಯದಲ್ಲಿ ಹೆಚ್ಚು ಶ್ರಮ ಮತ್ತು ಕಡಿಮೆ ಲಾಭದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಸ್ನೇಹಿತರೆ, ಸರ್ಕಾರಿ ಕಚೇರಿಗಳಲ್ಲಿನ ರಾಜಕೀಯದಂತಹ ವಾತಾವರಣವು ನಿಮಗೆ ತೊಂದರೆ ನೀಡಬಹುದು. ಮತ್ತು ಹೌದು, ಮನೆಯಲ್ಲಿ ಶಾಂತಿಯುತ ವ್ಯವಸ್ಥೆ ಮುಂದುವರಿಯಲಿದೆ. ಪ್ರೇಮ ಸಂಬಂಧವನ್ನು ವಿವಾಹವಾಗಿ ಬದಲಾಯಿಸುವ ಯೋಜನೆಗಳಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು. ಅಷ್ಟೇ ಅಲ್ಲ, ನೆನಪಿರಲಿ, ಅತಿಯಾದ ಜನಸಂದಣಿ ಮತ್ತು ಮಾಲಿನ್ಯವಿರುವ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸಿ. ಸೋಂಕಿನ ಕಾರಣದಿಂದಾಗಿ ಆರೋಗ್ಯದ ಮೇಲೆಯೂ ಪರಿಣಾಮ ಬೀರಬಹುದು. ಹೌದು ತುಲಾರಾಶಿಯ ಸ್ನೇಹಿತರೆ, ಯಾವುದೇ ದೊಡ್ಡ ಕೌಟುಂಬಿಕ ವಿವಾದಕ್ಕೆ ಸ್ಪಷ್ಟವಾದ ಪರಿಹಾರ ಸಿಗಬಹುದು. ನ್ಯಾಯಾಲಯದ ಪ್ರಕರಣ ಅಥವಾ ಕಾನೂನು ವಿಷಯಗಳಲ್ಲಿ ಪರಿಸ್ಥಿತಿಯು ನಿಮ್ಮ ಪರವಾಗಿರಬಹುದು. ಆಸ್ತಿ ಹಂಚಿಕೆಗೆ ಸಂಬಂಧಿಸಿದಂತೆ ಸಹೋದರರೊಂದಿಗೆ ಪಾರದರ್ಶಕ ಮಾತುಕತೆ ನಡೆಯಲಿದೆ. ಮನೆಯಲ್ಲಿ ಸತ್ಯ ಮತ್ತು ಸ್ಪಷ್ಟ ಸಂವಹನಕ್ಕೆ ಮಹತ್ವ ದೊರೆಯಲಿದೆ. ಗ್ರಾಹಕರೊಂದಿಗಿನ ಪ್ರಮುಖ ಸಭೆಯಲ್ಲಿ ನಿಮ್ಮ ಸಂವಹನವು ಚುರುಕಾಗಿ ಮತ್ತು ನೇರವಾಗಿರುತ್ತದೆ. ಭೌತಿಕ ಸಾಮರ್ಥ್ಯದ ಬಲದಿಂದ ನೀವು ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಪ್ರದರ್ಶನ ನೀಡಬಹುದು. ವೃತ್ತಿ ಜೀವನದಲ್ಲಿ ಹೊಸ ಆರಂಭಕ್ಕಾಗಿ ನಿಮ್ಮ ಬಳಿ ಸ್ಪಷ್ಟ ದೃಷ್ಟಿಕೋನವಿರುತ್ತದೆ. ನಿಮ್ಮ ಪ್ರಸ್ತುತಿಯನ್ನು ಎಲ್ಲರೂ ಪ್ರಶಂಸಿಸಬಹುದು. ನೋಡಿ ತುಲಾರಾಶಿಯವರೇ, ಸಂಬಂಧಗಳಲ್ಲಿ ತಮ್ಮದೇ ಆದ ಒಂದು ಗಡಿಯನ್ನು ನಿಗದಿಪಡಿಸಲು ಈ ದಿನ ತುಂಬಾ ಪ್ರಮುಖವಾಗಿದೆ. ಆ ಗಡಿಯನ್ನು ಸಂಗಾತಿಯೊಂದಿಗೆ ಯಾವುದೇ ಪ್ರಮುಖ ವಿಷಯದ ಕುರಿತು ತಾರ್ಕಿಕವಾಗಿ ಮತ್ತು ಯಾವುದೇ ನಾಟಕೀಯತೆ ಇಲ್ಲದೆ ಚರ್ಚೆಗಳು ನಡೆಯಲಿವೆ. ಸುಳ್ಳು ಅಥವಾ ವಂಚನೆಗೆ ಸಂಬಂಧಿಸಿದ ಪರಿಸ್ಥಿತಿ ಮುಗಿದು ಪಾರದರ್ಶಕತೆ ಹೆಚ್ಚಾಗಲಿದೆ. ಸತ್ಯವಾದ ಪ್ರೀತಿ ಮಾತ್ರ ಇಂದು ಉಳಿಯಲಿದೆ. ಗಣಕಯಂತ್ರದ ಪರದೆಯ ಮೇಲೆ ಸತತವಾಗಿ ಕೆಲಸ ಮಾಡುವವರಿಗೆ ಕಣ್ಣುಗಳಿಗೆ ವಿಶ್ರಾಂತಿ ನೀಡಲು ಬಿಡುವು ತೆಗೆದುಕೊಳ್ಳಿ. ದೈನಂದಿನ ಆಹಾರ ಕ್ರಮದಲ್ಲಿ ಸಕಾರಾತ್ಮಕ ಬದಲಾವಣೆಯ ನಿರ್ಧಾರವು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಬಹುದು. ಹೌದು ತುಲಾರಾಶಿಯವರೇ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ಅದು ನಮ್ಮ ಒಳ್ಳೆಯದಕ್ಕಾಗಿಯೇ ಇರುತ್ತದೆ. ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಆ ತೊಂದರೆಗಳನ್ನು ನೋಡಿ, ಏಕೆಂದರೆ ಸಂತೋಷವು ಆಗ ಮಾತ್ರ ಸಿಗುತ್ತದೆ ಯಾವಾಗ ನಾವು ನಮ್ಮಲ್ಲಿ ಸಂತೋಷವಾಗಿರುತ್ತೇವೆ. ಮತ್ತು ತುಲಾರಾಶಿಯವರೇ, ನಿಮ್ಮ ಮೇಲೆ ಭಗವಾನ್ ಶ್ರೀಕೃಷ್ಣ ಮಹಾದೇವರೊಂದಿಗೆ ನಾವು ಕೇತು ಕೂಡ ಕೃಪೆ ತೋರಿದ್ದಾರೆ. ಹಾಗಾಗಿ ನಿಮಗೆ ಇಂತಹ ಕೆಲವು ಶುಭ ಸುದ್ದಿಗಳು ಸಿಗಬಹುದು. ಅವು ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತವೆ. ನೀವು ಅದೃಷ್ಟವಂತ ವ್ಯಕ್ತಿಗಳಾಗಿದ್ದೀರಿ ಅಂದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಶುಭ ಸುದ್ದಿಗಳು ಬಂದಿವೆ. ಆದ್ದರಿಂದ ಸ್ನೇಹಿತರೆ, ಸ್ವಲ್ಪ ಜಾಗರೂಕರಾಗಿ. ಅಂತಿಮವಾಗಿ ನಿಮ್ಮ ಅದೃಷ್ಟ ಹೇಗೆ ಬದಲಾಗಲಿದೆ ಎಂಬುದನ್ನು ನೀವು ನಿಮ್ಮ ಕಣ್ಣುಗಳಿಂದಲೇ ನೋಡುತ್ತೀರಿ, ಏಕೆಂದರೆ ಮಹಾದೇವರು ಬದಲಾಯಿಸಲಿದ್ದಾರೆ. ಆದ್ದರಿಂದ ಸಿದ್ಧರಾಗಿರಿ ಮತ್ತು ಸಿಹಿ ಹಂಚಲು ಸಿದ್ಧತೆಗಳನ್ನು ಮಾಡಿಕೊಳ್ಳಿ, ಏಕೆಂದರೆ ಅತ್ಯಂತ ದೊಡ್ಡ ಆಶ್ಚರ್ಯವು ಕೇವಲ ಮುಂದಿನ ಕೆಲವು ಗಂಟೆಗಳ ಒಳಗೆ ನಿಮಗೆ ಖಂಡಿತವಾಗಿಯೂ ಸಿಗಲಿದೆ. ಹಾಗಾದರೆ ಸ್ನೇಹಿತರೆ, ಇಂದು ನಿಮ್ಮ ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಬಿಳಿ ಮತ್ತು ಕಪ್ಪು. ಹಾಗಾದರೆ ಸ್ನೇಹಿತರೆ, ಇಂದಿಗೆ ಇಷ್ಟೇ ಸಾಕು. ನೀವು ನಿಮ್ಮ ಕಾಳಜಿ ವಹಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.